ಸಾರಾಸಗಟಾಗಿ ಖಾಸಗಿ ಕೋಚಿಂಗ್ ಕ್ಲಾಸಸ್ ಅನ್ನ ನೀವು ಬ್ಯಾನ್ ಮಾಡಿ ಅಂತಂದ್ರೆ ಅವ್ರಿಗೆ ಬೇಕಾದಂತ ಹೆಚ್ಚುವರಿ ಅಧ್ಯಯನದ ಒಂದು ಮಾರ್ಗಗಳನ್ನ ನೀವು ಸೃಷ್ಟಿಸಬೇಕಾಗತ್ತೆ. ನೀವು ಏನು ಮಾಡೋದಿಲ್ಲ, ಸರಿಯಾಗಿ ಟೀಚರ್ಸೇ ಇರೋದಿಲ್ಲ, ಸರಿಯಾಗಿ ಅನುಕೂಲ ಬಾತ್ರೂಮ್ಗಳಿರಲ್ಲ. ಗೊತ್ತಾ ನಿಮಗೆ? ಬಾತ್ರೂಮ್ಗಳಿರಲ್ಲ. ನನ್ನ ಮಗ ಹೋಗೋ ಕಾಲೇಜಲ್ಲಿ ಅವ್ನು ಪದೇ ಕಂಪ್ಲೇಂಟ್ ಮಾಡ್ತಾನೆ, ದೊಡ್ಡ ನ್ಯೂಸ್ ಆಂಕರ್ ನೀನು, ನನ್ನ ಕಾಲೇಜಾಗ ಬಾತ್ರೂಮ್ ಇಲ್ಲ ಗೊತ್ತಾ, ಟಾಯ್ಲೆಟ್ಗೆ ಹೋದ್ರೆ ಎಲ್ಲಿ ರೋಗ ಬರ್ತಾವ ಅಂತೇಳಿ ನನಗೆ ಹೆದರಿಕೆ ಆಗ್ತಿದೆ, ಯಾಕೆ ಸುದ್ದಿ ಮಾಡಲ್ಲ ಅಂತ. ಸೊ ಹಿಂಗಿದೆ ಪರಿಸ್ಥಿತಿ. ಸೊ ಆದ್ದರಿಂದ ನೀವು ಪ್ರೈವೇಟ್ ಕೋಚಿಂಗ್ ಕ್ಲಾಸಸ್ಸನ್ನು ಬ್ಯಾನ್ ಮಾಡಿ ಅಂತ ಹೇಳೋದು ಸುಲಭ. ಪ್ಯಾರಲಲ್ಲಿ ಅದೇ ರೀತಿಯಾದಂತಹ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ನೀವೇನಾದರೂ ತರಬೇಕಲ್ಲ. ಸರಿಯಾಗಿ ನೆಟ್ಗೆ ಸ್ಕೂಲ್ಗಳನ್ನೇ ನಡ್ಸೋಕ್ಕಾಗ್ತಾ ಇಲ್ಲ ನಿಮ್ಮ ಯೋಗ್ಯತೆಗೆ. ಎಷ್ಟೊಂದು ಸರ್ಕಾರಿ ಶಾಲೆಗಳು ಬಾಗ್ಲಾಗ್ತಾ ಇದ್ದಾವೆ. ಆಮೇಲೆ ಸರ್ಕಾರಿ ಶಾಲೆಗಳಿಗೆ ಇವರಿಲ್ಲ, ಏನು ಶಿಕ್ಷಕರಿಲ್ಲ. ಇಂತಹ ದೊಡ್ಡ ಸಮಸ್ಯೆಗಳು ಇಡೀ ರಾಜ್ಯದಲ್ಲಿ, ನಾಟ್ ಓನ್ಲಿ ರಾಜ್ಯ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇಂತಹ ಸಮಸ್ಯೆಗಳಿವೆ. ಬಟ್ ಅಷ್ಟೆಲ್ಲ ಬಿಟ್ಟು ನಾವು ಮತ್ತೆ ಇದಕ್ಕೆ ಹೋಗ್ತೀವಿ ಆನ್ಲೈನ್ ಕ್ಲಾಸಲ್ಲಿ. ಈಗ ನಾನು ಬರ್ಬೇಕಂದ್ರು ಸರ್ ಬಹಳಷ್ಟು ವಿಚಾರಗಳನ್ನ ಆನ್ಲೈನಲ್ಲಿ ನೋಡ್ತೀವಿ. ಎಷ್ಟೊಂದು ಜನ ಇದ್ದಾರೆ, ನನ್ನ ಹತ್ರ ಒಂದು ಲಿಸ್ಟ್ ಇದೆ. ಆನ್ಲೈನ್ ಟೀಚರ್ಸು ಎಷ್ಟು ಈಸಿಯಾಗಿ, ಎಷ್ಟು ಚಂದ ವಿಷಯನ ಅವರು ಎಷ್ಟು ಎಲಾಬರೇಟ್ ಆಗಿ ಆ ವಿಷಯಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತಂದರೆ, ನಾನು ಕೂಡ ಆ್ಯಸ್ ಅ ನ್ಯೂಸ್ ನನಗೆ ಯಾವುದೇ ರೀತಿಯಾದಂಥ ಅಮ್ಮು ಬಿಮ್ಮು ಇಲ್ಲಪ್ಪ. ಯಾಕೆಂದರೆ ನಾನೇನು ಎಲ್ಲ ತಿಳ್ಕೊಂಡಿರುವಂಥ ಸರ್ವಜ್ಞನೇ. ನಾನು ಓದಬೇಕಾಗುತ್ತೆ, ನಾನು ತಿಳ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಜ್ಞಾನಾರ್ಜನೆ ಇಸ್ ಅ ಕಂಟಿನ್ಯೂಸ್ ಪ್ರಾಸೆಸ್. ಒಬ್ಬ ತಿಳ್ಕೊಂಡಿರೋರು ಹೇಳೋದನ್ನು ನಾವು ಕೇಳಿ ಜ್ಞಾನವನ್ನು ಪಡ್ಕೊಳ್ತೀವಿ ಅಂತಂದರೆ ಅದರಲ್ಲಿ ತಪ್ಪೇನು. ಆನ್ಲೈನಲ್ಲಿ ದೇರ್ ಆರ್ ಲಾಟ್ ಆಫ್ ಟೀಚರ್ಸ್,